ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ನಾನು ಸುಮಾರು. ಮಹಾಭಾರತಕ್ಕೆ ಸ್ವಾಗತ. ವಿರಾಟ ಪರ್ವ ಪ್ರಾರಂಭ. ಅಜ್ಞಾತವಾಸದ ಯೋಜನೆ. ಪಾಂಡವರು ತೀರ್ಥಕ್ಷೇತ್ರಗಳನ್ನು ಸಂಚರಿಸುತ್ತಾ ಕಾಡಿನಲ್ಲಿ 12 ವರ್ಷವನ್ನು ಕಳೆದರು. ಆಗ ಒಂದು ದಿನ ಧರ್ಮರಾಜನು ತನ್ನ ತಮ್ಮಂದಿರನ್ನು ಕರೆದು, ನಾವು ರಾಜ್ಯ ಬಿಟ್ಟು ಬಂದು 12 ವರ್ಷವಾಯಿತು. ಇನ್ನು 13ನೆಯ ವರ್ಷ. ಇದನ್ನು ಕಳೆಯುವುದು ಕಷ್ಟ. ಶತ್ರುಗಳಿಗೆ ತಿಳಿಯದ ಹಾಗೆ ಎಲ್ಲಿ ವಾಸ ಮಾಡೋಣ ಎಂದನು. ಅರ್ಜುನನು ಕುರುದೇಶದ ಸುತ್ತ ಸುಂದರವೂ ಸಮೃದ್ಧವೂ ಗೋಪ್ಯವೂ ಆದ ಪಾಂಚಾಲ, ಚೇದಿ, ಮತ್ಸ್ಯ, ಶೂರಸೇನ, ದಶಾರ್ಣ, ನಮರಾಷ್ಟ್ರ, ಮಲ್ಲ, ಶಾಲ್ವ ಈ ದೇಶಗಳಿವೆ. ಇವುಗಳಲ್ಲಿ ನಿನಗೆ ಯಾವುದು ಒಪ್ಪಿಗೆಯಾಗುತ್ತದೆಯೋ ಅಲ್ಲಿ ಈ 1 ವರ್ಷವನ್ನು ಕಳೆಯೋಣ ಎಂದನು. ಧರ್ಮರಾಜನು ಆ ಮಾತನ್ನು ಕೇಳಿ, ನಾವು ವಾಸ ಮಾಡುವ ದೇಶವು ಸುಂದರವೂ ಶುಭಕರವೂ ಸುಖಕರವೂ ಭಯರಹಿತವೂ ಆಗಿರಬೇಕು. ಅಂಥದ್ದು ಮತ್ಸ್ಯದೇಶವೇ ಎಂದು ನನಗೆ ತೋರುತ್ತದೆ. ಅದರ ರಾಜನಾದ ವಿರಾಟನು ಬಲಿಷ್ಠ, ಧರ್ಮಶೀಲ, ಉದಾರಿ, ಧನವಂತ, ತಿಳಿದವನು. ಆದ್ದರಿಂದ ಈ 1 ವರ್ಷ ವಿರಾಟ ನಗರದಲ್ಲಿರೋಣ. ಅಲ್ಲಿ ಯಾರು ಏನು ಕೆಲಸ ಕೈಗೊಂಡಿರುತ್ತೀರಿ ಹೇಳಿ ಎಂದನು. ಅರ್ಜುನನು, ನಮ್ಮ ಮಾತಿರಲಿ ಅಣ್ಣ. ನೀನು ವಿರಾಟನಲ್ಲಿ ಏನು ಕೆಲಸ ಮಾಡಿಕೊಂಡಿರಬಲ್ಲೆ? ನೀನು ಬಹುಮೃದು, ಧಾರಾಳಿ, ಸಂಕೋಚಪರ, ಸತ್ಯವಂತ, ಧರ್ಮಿಷ್ಠ, ಕಷ್ಟದಲ್ಲಿ ಸಿಕ್ಕಿ ತುಂಬ ನೊಂದಿರುವವನು ಎಂದು ಕೇಳಿದನು. ಧರ್ಮರಾಜನು, ನಾನು ಆ ರಾಜನಲ್ಲಿ ಕಂಕನೆಂಬ ಬ್ರಾಹ್ಮಣ ವೇಷದಲ್ಲಿ ಸಭಾಸ್ಥನಾಗಿರೋಣವೆಂದು ಮಾಡಿದ್ದೇನೆ ಎಂದನು. ಭೀಮನು, ನಾನು ಬಲ್ಲವನೆಂಬ ಹೆಸರಿಟ್ಟುಕೊಂಡು ವಿರಾಟನ ಹತ್ತಿರವಿರೋಣವೆಂದಿದ್ದೇನೆ. ನಾನು ಅಡುಗೆಯನ್ನು ಬಲ್ಲೆ. ಕುಶಲರಾದ ಅಡುಗೆಯವರು ಮಾಡಿ ಹಾಕಿದ್ದ ತಿಂಡಿಗಳನ್ನು ಮೀರಿಸಿ ತಿಂಡಿ ತೀರ್ಥಗಳನ್ನು ಮಾಡಿಕೊಟ್ಟು ರಾಜನನ್ನು ಮೆಚ್ಚಿಸಿಕೊಳ್ಳಬಲ್ಲೆ. ಯಥೇಚ್ಛವಾಗಿ ಸೌದೆಯನ್ನು ಹೊತ್ತು ತಂದು ಹಾಕಬಲ್ಲೆ. ಆನೆಗಳ ಕೈಯಲ್ಲಿಯೂ ಗೂಳಿಗಳ ಕೈಯಲ್ಲಿಯೂ ಹೋರಾಡಬಲ್ಲೆ. ಅವನನ್ನು ಎದುರಿಸಿ ಬಂದವರನ್ನು ನಿಗ್ರಹಿಸಬಲ್ಲೆ. ಕೇಳಿದರೆ ಯುಧಿಷ್ಠಿರನಲ್ಲಿ ನಾನು ಈ ಕೆಲಸಗಳನ್ನೇ ಮಾಡಿಕೊಂಡಿದ್ದೆ ಎಂದು ಹೇಳುತ್ತೇನೆ ಎಂದನು. ಅರ್ಜುನನು, ನಾನು ಹೆಣ್ಣಿಗೆನ ವೇಷವನ್ನು ಹಾಕಿಕೊಂಡಿರುತ್ತೇನೆ. ಇಲ್ಲದಿದ್ದರೆ ಬಿಲ್ಲಿನ ಹುರಿ ತಗುಲಿ ಭುಜಗಳಲ್ಲಿ ಆಗಿರುವ ಈ ಗುರುತುಗಳನ್ನು ಮುಚ್ಚಿಕೊಳ್ಳುವುದು ಕಷ್ಟ. ಆದ್ದರಿಂದ ನಾನು ಕಿವಿಗಳಲ್ಲಿ ಕುಂಡಲಗಳನ್ನಿಟ್ಟು ಜಡೆ ಹೆಣೆದುಕೊಂಡು ಬೃಹನ್ನಳೆ ಎಂಬ ಹೆಸರಿನಿಂದ ರಾಜನ ಅಂತಃಪುರದ ಜನರಿಗೆ ಕತೆ ಹೇಳುತ್ತಾ ಗೀತ ನೃತ್ಯಗಳನ್ನು ಹೇಳಿಕೊಡುತ್ತಾ ಕಾಲ ಕಳೆಯುತ್ತೇನೆ. ಯಾರಾದರೂ ಕೇಳಿದರೆ ಯುಧಿಷ್ಠಿರನ ಮನೆಯಲ್ಲಿ ದ್ರೌಪದಿಯ ಪರಿಚಾರಿಕೆಯಾಗಿದ್ದೆ ಎಂದು ಹೇಳುತ್ತೇನೆ ಎಂದನು. ನಕುಲನು, ನಾನು ಗ್ರಂಥಿಕನೆಂಬ ಹೆಸರಿಟ್ಟುಕೊಂಡು ವಿರಾಟರಾಜನ ಹತ್ತಿರ ಅಶ್ವಪಾಲಕನಾಗಿರುತ್ತೇನೆ. ನಾನು ಅಶ್ವಶಿಕ್ಷೆ, ಅಶ್ವಚಿಕಿತ್ಸೆಗಳನ್ನು ಚೆನ್ನಾಗಿ ಬಲ್ಲೆ. ಕುದುರೆಗಳ ಮೇಲೆ ನಿನ್ನಂತೆ ನನಗೂ ತುಂಬ ಪ್ರೀತಿ ಇದೆ ಎಂದು ಹೇಳುತ್ತೇನೆ ಎಂದನು. ಸಹದೇವನು, ನಾನು ತಂತಿಪಾಲನೆಂಬ ಹೆಸರಿನಿಂದ ವಿರಾಟರಾಜನಲ್ಲಿ ಗೋರಕ್ಷಕನಾಗಿರುತ್ತೇನೆ. ನನಗೆ ಗೋಲಕ್ಷಣ ಚೆನ್ನಾಗಿ ಗೊತ್ತು. ಗೊಡ್ಡ ಹಸುಗಳಲ್ಲಿಯೂ ಕರುವನ್ನು ಕೊಡಬಲ್ಲ ಹೋರಿಗಳನ್ನು ಬಲ್ಲೆ. ಹಸುಗಳನ್ನು ಕರೆಯಬಲ್ಲೆ, ಕಟ್ಟಬಲ್ಲೆ. ಈ ಕೆಲಸದಲ್ಲಿ ನನಗೆ ನೈಪುಣ್ಯ ಉಂಟು ಎಂದು ಹೇಳುತ್ತೇನೆ ಎಂದನು. ದ್ರೌಪದಿಯು, ನಾನು ಸೈರಂಧ್ರಿಯಾಗಿ ರಾಣಿ ಸುದೇಶ್ನೆಯ ಹತ್ತಿರ ತಲೆಬಾಚಿ ಜಡೆ ಹೆಣೆಯುವ ಕೆಲಸದಲ್ಲಿರುತ್ತೇನೆ ಎಂದಳು. ಇದನ್ನು ಧರ್ಮರಾಜನು ಒಪ್ಪಿ, ಹಾಗಾದರೆ ಇಂದ್ರಸೇನ ಮುಂತಾದವರು ನಮ್ಮ ರಥಗಳನ್ನು ತೆಗೆದುಕೊಂಡು ದ್ವಾರಾವತಿಗೆ ಹೋಗಲಿ. ದ್ರೌಪದಿಯು ಪರಿಚಾರಿಕೆಯರು, ಅಡುಗೆಯವರು, ಪರಿಚಾರಕರು ಮೊದಲಾದವರೊಡನೆ ಪಾಂಚಾಲ ದೇಶಕ್ಕೆ ಹೋಗಲಿ. ಪಾಂಡವರೆಲ್ಲಿ ಎಂದು ಯಾರಾದರೂ ಕೇಳಿದರೆ ನಾವು ಕಾಣೆವು. ನಮ್ಮನ್ನು ದ್ವೈತವನದಲ್ಲಿ ಬಿಟ್ಟು ಎಲ್ಲರೂ ಎಲ್ಲಿಯೋ ಹೋದರು ಎಂದು ಹೇಳಲಿ ಎಂದು ಅಪ್ಪಣೆ ಮಾಡಿದನು. ಈ ಏರ್ಪಾಡುಗಳೆಲ್ಲ ಆದ ಮೇಲೆ ಅಗ್ನಿಗೆ ಪ್ರದಕ್ಷಿಣೆ ಮಾಡಿ ತಪಸ್ವಿಗಳಾದ ಬ್ರಾಹ್ಮಣರಿಗೆ ನಮಸ್ಕಾರ ಮಾಡಿ ದ್ರೌಪದಿಯನ್ನು ಒಡಗೊಂಡು ಪಂಚಪಾಂಡವರು ತಾವಷ್ಟೇ ಜನ ಮಾತ್ರ ಮುಂದಕ್ಕೆ ಪ್ರಯಾಣ ಮಾಡಿದರು. ದಾರಿಯಲ್ಲಿ ಸಿಕ್ಕಿದ ಕ್ರೂರ ಮೃಗಗಳನ್ನು ಕೊಲ್ಲುತ್ತಾ ಗಿರಿದುರ್ಗಗಳಲ್ಲಿ ವಾಸ ಮಾಡುತ್ತಾ ಯಮುನಾ ನದಿಯ ಬಲತೀರಕ್ಕೆ ಬಂದು ದಶಾರ್ಣದ ಉತ್ತರಕ್ಕೂ ಪಾಂಚಾಲದ ದಕ್ಷಿಣಕ್ಕೂ
ಯಕ್ರಕಲ್ಲೋಮ ಶೂರಸೇನ ದೇಶಗಳ ನಡುವೆಯೂ ನಡೆದು ಕಾಡನ್ನು ದಾಟಿ ವಿರಾಟನ ನಾಡಿಗೆ ಬಂದರು. ವಿರಾಟ ನಗರವು ಹತ್ತಿರವಾಗಲು ದ್ರೌಪದಿಯು ನನಗೆ ತುಂಬ ಆಯಾಸವಾಗಿದೆ. ಇಂದಿನ ರಾತ್ರಿ ಇಲ್ಲೆಲ್ಲಾದರೂ ಉಳಿದುಕೊಂಡಿದ್ದು ನಾಳೆ ಊರು ಸೇರೋಣ ಎಂದಳು. ಆದರೆ ಧರ್ಮರಾಜನು ಒಪ್ಪಲಿಲ್ಲ. ಕಾಡನ್ನು ಬಿಟ್ಟು ಊರು ಸೇರಿಕೊಂಡು ಬಿಡೋಣ. ಅರ್ಜುನ ದ್ರೌಪದಿಯನ್ನು ಸ್ವಲ್ಪ ದೂರ ಎತ್ತಿಕೊಂಡು ಬಾ ಎಂದನು. ಅವನು ಹಾಗೆಯೇ ಎತ್ತಿಕೊಂಡು ಬಂದು ಅವಳನ್ನು ಊರ ಹೊರಗೆ ಇಳಿಸಿದನು. ತಾವು ಆಯುಧಗಳನ್ನು ಧರಿಸಿ ಊರ ಒಳಕ್ಕೆ ಹೋದರೆ ಜನ ಹೆದರಿಯಾರು. ಅವರ ಕಣ್ಣಿಗೆ ಬಿದ್ದು ತಮ್ಮ ಗುರುತಾಗಿ ಮತ್ತೆ 12 ವರ್ಷ ವನವಾಸ ಮಾಡಬೇಕಾಗಿ ಬಂದಿತೆಂದು ಅಲ್ಲಿಯ ಸ್ಮಶಾನದ ಹತ್ತಿರದಲ್ಲಿದ್ದ ಒಂದು ದೊಡ್ಡ ಬನ್ನಿಯ ಮರದ ಮೇಲೆ ತಮ್ಮ ಬಿಲ್ಲು ಬಾಣ ಮುಂತಾದ ಆಯುಧಗಳನ್ನು ಮೂಟೆ ಕಟ್ಟಿ ತೂಗು ಹಾಕಿದರು. ಮೊದಲೇ ಬನ್ನಿಯ ಮರ ಮುಳ್ಳು, ಅದರ ಮೇಲೆ ಹೆಣವಿದೆ ಎಂದರೆ ಯಾರೂ ಬರುವುದಿಲ್ಲ. ತಮ್ಮ ಆಯುಧಗಳು ಸುರಕ್ಷಿತವಾಗಿರುತ್ತವೆ ಎಂದು ಅವರು ಎದುರಿಗೆ ಸಿಕ್ಕಿದ ದನ ಕಾಯುವ ಕುರಿ ಕಾಯುವ ಹುಡುಗರಿಗೆ ನಮ್ಮ ತಾಯಿ ಸತ್ತು ಹೋದಳು, ಅವಳ ಹೆಣವನ್ನು ನಮ್ಮ ಮನೆಯ ಸಂಪ್ರದಾಯದಂತೆ ಆ ಮರದ ಮೇಲೆ ಕಟ್ಟಿದ್ದೇವೆ ಎಂದು ಹೇಳುತ್ತಾ ಹೋದರು. ಧರ್ಮರಾಜನು ತಮಗೆ ಕ್ರಮವಾಗಿ ಜಯ, ಜಯಂತ, ವಿಜಯ, ಜಯೇತ್ಸೇನ, ಜಯದ್ಬಲ ಎಂಬ ಗುಪ್ತವಾದ ಹೆಸರುಗಳು ಇರಲೆಂದು ಸೂಚಿಸಿದನು. ಇಷ್ಟೆಲ್ಲ ಸಿದ್ಧ ಮಾಡಿಕೊಂಡು ಪಾಂಡವರು ತಮ್ಮ 13ನೆಯ ವರ್ಷವಾದ ಅಜ್ಞಾತವಾಸವನ್ನು ಕಳೆಯಲು ವಿರಾಟ ನಗರವನ್ನು ಪ್ರವೇಶಿಸಿದರು. ಧನ್ಯವಾದಗಳು ಸ್ನೇಹಿತರೆ. ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದುಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.